ಫಂಡ್ ಬಗ್ಗೆ ಏನೋ ಮಾತಾಡಿದ್ರಿ CSR ಫಂಡ್ ಬಗ್ಗೆ ಏನೋ ಮಾತಾಡಿದ್ರಿ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿದ್ದೀರಿ ನೋಡಿಯಪ್ಪ ನಂದು ಏನು ಅವ್ರಿಗೆ ಮನವಿ ಎಲ್ಲರಿಗೂ ಅಂತಂದ್ರೆ ಎಲ್ಲ ಅವರೆಲ್ಲ ಸಿಇಒಗಳು ಎಲ್ಲ ಬಂದಿರುವಂತ ಜವಾಬ್ದಾರಿ ಈಗ ನಮ್ಮ ರಾಜ್ಯಕ್ಕೆ ಈಗ ನೀವು ಸಂಪಾದನೆ ಮಾಡೋ ಹಣ 2% ಕೊಡಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಹಿಂದೆ CSR ಫಂಡ್ಸ್ ಹೇಳಿದೆ ಆ ಫಂಡ್ ನ ನೀವು ಬೇರೆದಕ್ಕೆ ಉಪಯೋಗಿಸೋಕೆ ಹೋಗಬೇಡಿ ಮಕ್ಕಳ ಪ್ರೈಮರಿ ಎಜುಕೇಶನ್ ಟೌನ್ ಬೇಡ ಸಿಟಿಲಿ ಬೇಡ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಬೇಡ ಪಂಚಾಯತ್ ಮಟ್ಟದಲ್ಲಿ ನಾವು 2,000 ಜಾಗಗಳನ್ನ ಐಡೆಂಟಿಫೈ ಮಾಡಿದ್ವಿ ನೀವೇ ಗೌರ್ಮೆಂಟ್ ಸ್ಕೂಲ್ನ ಒಳ್ಳೆ ಹೈ ಕ್ವಾಲಿಟಿ ಸ್ಕೂಲ್ನ ಕಟ್ಕೊಡಿ ಈಗ ನಮ್ಮ ಕ್ಷೇತ್ರದಲ್ಲಿ ಆಗಲೇ ಸುಮಾರು 10 ಕಡೆ 8 ಕಡೆ ನಡೀತಾ ಇದೆ ಈ ಬೇರೆ ಬೇರೆ ಕಡೆ ಎಲ್ಲ ಶುರು ಮಾಡಿದ್ವಿ ನೀವೇ ಅದನ್ನ ನಿಮ್ಗೆ ಲಿಸ್ಟ್ ಕೊಡ್ತೀವಿ ನೀವೇ ಕಟ್ಬಿಟ್ಟು ನಮ್ಗೆ ಹ್ಯಾಂಡ್ ಓವರ್ ಮಾಡಿ ಕೆಲವು ಸಂಘ ಶಾಲೆಗಳಿಗೆಲ್ಲ ಇದೆ ಕೆಲವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ ಅವರು ಟೀಚರ್ಸ್ನ ಮತ್ತು ಸಪೋರ್ಟಿಂಗ್ ಸ್ಟಾಫ್ಗೆ ಅವ್ರು ಸಪೋರ್ಟ್ ಮಾಡಿ ಅವರು ಒಂದೊಂದು ಸ್ಕೂಲ್ ಅವರು ಅಡಾಪ್ಟ್ ಮಾಡ್ಕೋಬೇಕು ಟೀಚರ್ಸ್ 50,000 ಟೀಚರ್ಸ್ ಕಡಿಮೆ ಇದೆ ಅವ್ರು ಕೊಡ್ಲೇ ಬಿಡಿ 5 ಟೀಚರ್ ಕಡಿಮೆ ಇದೆಯಾ 6 ಟೀಚರ್ ಕಡಿಮೆ ಇದೆಯಾ 10 ಟೀಚರ್ ಕಡಿಮೆ ಇದೆಯಾ ಈಗ ನಂದು 3 ಸ್ಕೂಲ್ ಇದೆ ನನ್ನ ಮಕ್ಕಳು 3 ಸ್ಕೂಲ್ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಆಗಲೇ ಟೀಚರ್ಸ್ ನಾವು ಅಲ್ಲಿ ಕೊಡ್ತಾ ಇದೀವಿ ನೀವು ಹೋಗಿ ದೊಡ್ಡಹಳ್ಳಿ ಸ್ಕೂಲ್ ಹೋಗಿ ನೋಡಿ ಇಲ್ಲಿಂದ ನಾವು ಪ್ರತಿ ತಿಂಗಳು ನಾವು ಅವ್ರಿಗೆ ದುಡ್ಡು ಕೊಡ್ತಾ ಇದೀವಿ ಟೀಚರ್ಸ್ನ ಹೈರ್ ಮಾಡಿದೀವಿ ಅಲ್ಲಿ ಕ್ವಾಲಿಟಿ ಇದು ಮಾಡೋಕ್ಕೆ ಆ ಥರ ನೀವು ಮಾಡಬೇಕು ಯಾಕೆಂದ್ರೆ ಇದು ಇನ್ಸ್ಟಿಟ್ಯೂಷನ್ ನಡೆಸೋದೆಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ದುಡ್ಡು ಮಾಡೋಕ್ಕಲ್ಲ ಇನ್ಸ್ಟಿಟ್ಯೂಷನ್ ಇರೋದು ಯಾರೇ ಎಷ್ಟೇ ದೊಡ್ಡವ್ರು ಇರಲಿ ಬೆಂಗಳೂರಲ್ಲಿ ಇರಲಿ ಕರ್ನಾಟಕ ರಾಜ್ಯದಲ್ಲಿ ಯಾರೇ ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ರು ದೇರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ ಅವರೆಲ್ಲ ಮಾಡ್ತಾ ಇರೋದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಚಾರಿಟಿ ಅಂದ್ರೆ ನೀವು ಬೇರೆಯವ್ರನ್ನ ಮಾಡಿ ನಮ್ಮ ಗೌರ್ಮೆಂಟ್ಗೂ ಸಪೋರ್ಟ್ ಮಾಡಿ ಅನ್ನೋದು ನಂದು ರಿಕ್ವೆಸ್ಟ್ ಇವ್ರಿಗೂ ರಿಕ್ವೆಸ್ಟ್ ಅದನ್ನೇ ನಾನು ಅವ್ರಿಗೆ ಎಲ್ಲರಿಗೂ ಮನವಿ ಮಾಡಿದೆ ಐ ಥಿಂಕ್ ದೇ ಆರ್ ಇನ್ ಎ ಪಾಸಿಟಿವ್ ನೋಟ್